ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ ಹಾಗೂ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಫೀಕ್ ಸೌದಾಗರ್. ಇವತ್ತಿನ ವಿಚಾರ ಏನು ಅಂತಂದರೆ, ಲೀಗಲ್ ನೋಟಿಸನ್ನು ವಾಟ್ಸಪ್, ಟೆಲಿಗ್ರಾಮ್ ಅಥವಾ ಇಮೇಲ್, ಫ್ಯಾಕ್ಸ್ ಮೂಲಕ ಕಳಿಸಿದರೆ ಅದಕ್ಕೆ ಮಾನ್ಯತೆ ಇದೆ ಎಂಬ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ ಸಾಮಾಜಿಕ ಮಾಧ್ಯಮಗಳ ಮೂಲಕ ರವಾನಿಸುವ ನೋಟಿಸ್ಗಳನ್ನು ಮಾನ್ಯ ಮಾಡಿದೆ. SBI ಕಾರ್ಡ್ಸ್ ಆ್ಯಂಡ್ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ರೋಹಿದಾಸ್ ಜಾಧವ್ 2018 ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಈ ಕುರಿತು ತೀರ್ಪು ಕೊಟ್ಟಿದೆ. ಇದರ ಒಂದು ವಿಶ್ಲೇಷಣೆಯನ್ನು ಈ ಒಂದು ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋದಲ್ಲಿ ಮಾಡೋಣ ಸ್ನೇಹಿತರೆ. ಸೊ ಹಾಗಾದರೆ ಯಾರು ಹೊಸದಾಗಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಯಾರು ಸರ್ಕಾರಿ ನೌಕರರಿದ್ದಾರೆ ಅವರ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಲೀಗಲ್ ನೋಟಿಸ್ ಬಗ್ಗೆ ಈ ಮಾಹಿತಿ ಗೊತ್ತಿರಲಿ ನಿಮಗೆಲ್ಲರಿಗೂ. ಬನ್ನಿ ಇದರ ಚರ್ಚೆ ಮಾಡೋಣ. ಏನಿದೆ ಇದು ಲೀಗಲ್ ನೋಟಿಸು, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದರ ಬಗ್ಗೆ. ಲೀಗಲ್ ನೋಟಿಸ್ ಬಗ್ಗೆ ಮಾಹಿತಿ ಗೊತ್ತಿರಲಿ. ಲೀಗಲ್ ನೋಟಿಸ್ ಎಂದ ಕೂಡಲೇ ಅನೇಕರು ಈಗಲೂ ಭಯ ಬಿಡುವ ಸ್ಥಿತಿ ಇದೆ. ಲೀಗಲ್ ನೋಟಿಸ್ ಅಂದ ಕೂಡಲೇ ಏನಾಯ್ತಪ್ಪ, ಕೋರ್ಟ್ ಕಚೇರಿ ನಾನು ಅಡ್ಡಾಡಲ್ಲ, ಪೊಲೀಸರಿಗೆ ಹೋಗಬೇಕು, ಸಲಾಮ್ ಹೊಡಿಬೇಕು ಎನ್ನುವಂಥದ್ದು ಭಯಪಡುವಂತಹ ಒಂದು ಸ್ಥಿತಿ ಬರುತ್ತೆ ಸ್ನೇಹಿತರೆ. ಒಂದು ವಿವಾದ ಏರ್ಪಟ್ಟಾಗ ಅದನ್ನು ಇತ್ಯರ್ಥಗೊಳಿಸುವ ಸಂಬಂಧ ಲೀಗಲ್ ನೋಟಿಸ್ ಮೂಲಕ ವ್ಯವಹಾರ ಆರಂಭಿಸುತ್ತೇವೆ. ಲೀಗಲ್ ನೋಟಿಸ್ ಎಂದರೆ ಏನು? ಹಾಗಾದರೆ ಲೀಗಲ್ ನೋಟಿಸ್ ಅಂದರೆ ಏನು? ಅದು ಹೇಗಿರಬೇಕು? ಲೀಗಲ್ ನೋಟಿಸ್ನಲ್ಲಿರುವ ಅಂಶಗಳನ್ನು ನ್ಯಾಯಾಲಯ ಯಾವ ರೀತಿ ಗಣನೆಗೆ ತೆಗೆದುಕೊಳ್ಳುತ್ತದೆ ಎಂಬ ಮಾಹಿತಿ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿದೆ ಸ್ನೇಹಿತರೆ. ಸೊ ಲೀಗಲ್ ನೋಟಿಸ್ ಕುರಿತು ಒಂದಿಷ್ಟು ಮಾಹಿತಿ ತಿಳಿಯೋಣ. ಲೀಗಲ್ ನೋಟಿಸ್ ಎಂಬುದು ಒಂದು ವಿಷಯದ ಬಗ್ಗೆ ಮತ್ತೊಬ್ಬರಿಗೆ ಲಿಖಿತವಾಗಿ ತಿಳಿಸುವ ಒಂದು ಸಂಪರ್ಕ ಸಾಧನ. ಇದು ಇದೇ ಪರ್ಮನೆಂಟ್ನಲ್ಲಿರಬೇಕು ಎಂಬ ನಿಯಮವಿಲ್ಲ, ಆದರೆ ಒಂದಷ್ಟು ಅವಶ್ಯಕ ಅಂಶಗಳು ಕಡ್ಡಾಯವಾಗಿ ಲೀಗಲ್ ನೋಟಿಸ್ನಲ್ಲಿರಬೇಕು. ಏಕೆಂದರೆ ಯಾವುದೇ ಒಂದು ವಿವಾದ ಸಮಸ್ಯೆಗಳ ಬಗೆಹರಿಸಿಕೊಳ್ಳುವಾಗ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಕೊಡುವುದೇ ಲೀಗಲ್ ನೋಟಿಸ್. ಅದರಲ್ಲಿನ ಅಂಶಗಳನ್ನು ನ್ಯಾಯಾಲಯವು ಗಂಭೀರವಾಗಿ ತೆಗೆದುಕೊಳ್ಳುತ್ತದೆ ಎಂಬುದನ್ನು ನಾವು ತಿಳಿಯಬೇಕಾಗುತ್ತದೆ. ಹೀಗಾಗಿ ಲೀಗಲ್ ನೋಟಿಸ್ನನ್ನು ಸತ್ಯಾಂಶಗಳ ಆಧಾರದ ಮೇಲೆ ತಯಾರಿಸಬೇಕು. ಲೀಗಲ್ ನೋಟಿಸ್ ಎಂಬುದು ಔಪಚಾರಿಕವಾಗಿ ಲಿಖಿತವಾಗಿ ಕೊಡುವ ಸಂದೇಶ ಪತ್ರ. ಲೀಗಲ್ ನೋಟಿಸ್ ಎಂಬುದು ಔಪಚಾರಿಕವಾಗಿ ಲಿಖಿತ ರೂಪದಲ್ಲಿ ಕೊಡುವಂಥ ಒಂದು ಸಂದೇಶ ಪತ್ರವೇ ಲೀಗಲ್ ನೋಟಿಸ್. ವೀಕ್ಷಕರೇ, ಇಲ್ಲಿ ಇಬ್ಬರು ವ್ಯಕ್ತಿಗಳು ಇರುವುದು ಮುಖ್ಯ. ಲೀಗಲ್ ನೋಟಿಸ್ ಕೊಡುವರು ಮತ್ತು ಅದನ್ನು ಸ್ವೀಕರಿಸುವವರು. ಲೀಗಲ್ ನೋಟಿಸ್ ಕೊಡುವವರು ತನ್ನ ಆದೇಶ ಮುಂದಿನ ಕಾನೂನು ಪ್ರಕ್ರಿಯೆ ಕುರಿತು ಎದುರು ಪಾರ್ಟಿಗೆ ತಿಳಿಸುವ ಒಂದು ಪ್ರಕ್ರಿಯೆ. ಅಂದರೆ ಮುಂದಿನ ಕಾನೂನು ಕ್ರಮದ ಪ್ರಕ್ರಿಯೆ ಬಗ್ಗೆ ಎಚ್ಚರಿಕೆ ನೀಡುವ ಒಂದು ಪತ್ರ ಅಂತ ಕರೆಯಲೂಬಹುದು. ಯಾವುದೇ ಒಂದು ಒಪ್ಪಂದ ಉಲ್ಲಂಘನೆ ಮಾಡಿದ್ದರೆ ಅಥವಾ ಷರತ್ತುಗಳನ್ನು ಈಡೇರಿಸುವಲ್ಲಿ ವಿಫಲನಾಗಿದ್ದಲ್ಲಿ ಅಂತಹ ವ್ಯಕ್ತಿಗೆ ಲೀಗಲ್ ನೋಟಿಸ್ ಎಚ್ಚರಿಕೆ ಸಂದೇಶವಾಗಿದ್ದು, ನೀನು ನ್ಯಾಯಾಲಯದ ಪ್ರಕ್ರಿಯೆಗೆ ಒಳಗಾಗಬಾರದು ಎಂದರೆ ಈ ಬೇಡಿಕೆಗಳನ್ನು ಕಾಲಮಿತಿಯಲ್ಲಿ ಈಡೇರಿಸಬೇಕು ಎಂದು ಎಚ್ಚರಿಕೆ ನೀಡಲಾಗುತ್ತದೆ. ಅಂದರೆ ಲೀಗಲ್ ನೋಟಿಸ್ ಕೊಡುವ ಸಂದರ್ಭಗಳು, ಯಾವ ಸಂದರ್ಭಗಳಲ್ಲಿ ನಾವು ಲೀಗಲ್ ನೋಟಿಸನ್ನು ಕೊಡಬಹುದು ಅಂದರೆ, ಗ್ರಾಹಕ ಸಂಬಂಧಿತ ವಿಚಾರದಲ್ಲಿ ಖರೀದಿಸಿದ ವಸ್ತು ಅಥವಾ ಸೇವೆ ಸರಿಯಾಗಿ ಕೆಲಸ ಮಾಡದಿದ್ದರೆ ಅದನ್ನು ಮಾರಾಟ ಮಾಡಿದ ವ್ಯಕ್ತಿಗೆ ಲೀಗಲ್ ನೋಟಿಸ್ ನೀಡಿ ಇದನ್ನು ಸರಿಪಡಿಸುವಂತೆ ಸೂಚಿಸಬಹುದು. ಆಮೇಲೆ ನೆಕ್ಸ್ಟ್, ಆಸ್ತಿ ಸಂಬಂಧಿತ ವಿವಾದಗಳಲ್ಲಿ ಇಬ್ಬಾಗ ಭೂ ತೆರವು, ಭೂ ಸ್ವಾಧೀನ ವಿಷಯದಲ್ಲಿ ಲೀಗಲ್ ನೋಟಿಸ್ ನೀಡಬಹುದು. 3ನೇ ಪಾಯಿಂಟ್, ಬ್ಯಾಂಕ್ ಅಥವಾ ಇನ್ನಿತರ ಹಣಕಾಸು ಸಂಸ್ಥೆಗಳಿಂದ ಪಡೆಯುವ ಸಾಲಗಳನ್ನು ಮರುಪಾವತಿ ಮಾಡದಿದ್ದರೆ, ಸಾಲ ವಸೂಲಿಗಾಗಿ ಅಥವಾ ಅಡಮಾನ ವಸ್ತುಗಳ ಹರಾಜು ಸಂಬಂಧ
ಸರ್ಫಿಕ್ಸ್ ಆ್ಯಕ್ಟ್ 2002 ಸೆಕ್ಯುರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯುರಿಟೀಸ್ ಇಂಟ್ರಸ್ಟ್ ಆ್ಯಕ್ಟ್ ಅಡಿಯಲ್ಲಿ ಸಾಲದಾತ ಸಾಲಗಾರನಿಗೆ ಲೀಗಲ್ ನೋಟಿಸ್ ನೀಡಬಹುದು. ಸಾಲ ಪಡೆದು ಪಾವತಿ ಮಾಡದ ಸಂದರ್ಭದಲ್ಲಿ ಸಾಲ ವಸೂಲಾತಿಗಾಗಿ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಲೀಗಲ್ ನೋಟಿಸ್ ಕೊಡಬಹುದು. ಹಣಕಾಸಿನ ವ್ಯವಹಾರದಲ್ಲಿ ಹಣ ಪಡೆದವರು ಸಕಾಲದಲ್ಲಿ ನೀಡದೆ ಮೋಸ ಮಾಡಿದ್ದಲ್ಲಿ ಅಂತಹವರಿಗೆ ಲೀಗಲ್ ನೋಟಿಸ್ ಕೊಡಬಹುದು. ಉದ್ಯೋಗಿ ಕಾರ್ಖಾನೆ ಉದ್ಯೋಗದಾತ ವಿಚಾರದಲ್ಲಿ ಮಾಡಿದ ಕೆಲಸಕ್ಕೆ ವೇತನ ನೀಡದಿದ್ದರೆ ಅಥವಾ ಕೆಲಸಗಾರ ಯಾವುದೇ ಮಾಹಿತಿ ನೀಡದೆ ಉದ್ಯೋಗದ ಷರತ್ತು ಉಲ್ಲಂಘಿಸಿ ಕೆಲಸ ತ್ಯಜಿಸಿದರೆ ಇಂತಹ ಷರತ್ತು ಉಲ್ಲಂಘನೆ ಸಂದರ್ಭದಲ್ಲಿ ಕೆಲಸಗಾರ ಮಾಲೀಕನಿಗೆ ಅಥವಾ ಮಾಲೀಕ ಕೆಲಸಗಾರನಿಗೆ ನೋಟಿಸ್ ಕೊಡಬಹುದು. ವೀಕ್ಷಕರೇ, ಲೀಗಲ್ ನೋಟಿಸ್ ಬಂತು ಎಂದರೆ ಒಂದು ವಿವಾದ ಮನೆ ಬಾಗಿಲಿಗೆ ತಲುಪಿದೆ ಎಂದು ಭಾವಿಸಬೇಕು. ಬಹುಮುಖ್ಯವಾಗಿ ಲೀಗಲ್ ನೋಟಿಸ್ ಸ್ವೀಕರಿಸಿದ ಬಳಿಕ ರಾಜಿ ಸಂಧಾನ ಮೂಲಕ ವಿವಾದ ಇತ್ಯರ್ಥಪಡಿಸಿಕೊಳ್ಳುವ ಅವಕಾಶವಿದೆ. ಪ್ರೀ ಲೀಗಲ್ ನೋಟಿಸ್. ಲೀಗಲ್ ನೋಟಿಸ್ನಲ್ಲಿ 2 ವಿಧವಿದೆ. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ದಾವೆ ಸಲ್ಲಿಸುವ ಮುನ್ನ ನೀಡುವ ನೋಟಿಸ್ ಅದು ಪ್ರೀ ಲೀಗಲ್ ನೋಟಿಸ್ ಆಗಿರುತ್ತದೆ. ಒಂದು ವಿವಾದ ಕುರಿತು ಎಚ್ಚರಿಕೆ ನೀಡುವುದಾಗಿರುತ್ತದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನೀಡುವಂತಹದ್ದು. ವಿಷಯ ಆಧಾರಿತ ಲೀಗಲ್ ನೋಟಿಸ್. ಒಬ್ಬರಿಗಿಂತಲೂ ಹೆಚ್ಚು ಮಂದಿ ಅವರೇ ಸ್ವಂತವಾಗಿ ಅಥವಾ ಒಬ್ಬ ವಕೀಲರಿಂದ ತಯಾರಿಸಿ ಕೊಡುವುದು ಕಂಟೆಂಟ್ ಲೀಗಲ್ ನೋಟಿಸ್ ಎಂದು ಕರೆಯುತ್ತೇವೆ. ಇದರಲ್ಲಿ ಕೆಲವು ಅಂಶಗಳನ್ನು ಕಡ್ಡಾಯವಾಗಿ ಉಲ್ಲೇಖಿಸಿರಬೇಕು. ಲೀಗಲ್ ನೋಟಿಸ್ ಟೈಟಲ್. ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಲೀಗಲ್ ನೋಟಿಸ್ ಕೊಡುವಾಗ ಅದಕ್ಕೆ ಟೈಟಲ್ ಇರಬೇಕು. ಅದು ಚಿಕ್ಕದಾಗಿ ಅರ್ಥವಾಗುವಂತಿರಬೇಕು ಮತ್ತು ಯಾರಿಗೆ ಲೀಗಲ್ ನೋಟಿಸ್ ಕೊಡುತ್ತಿದ್ದೇವೆ ಅವರ ಹೆಸರು ವಿಳಾಸ ಸರಿಯಾಗಿ ನಮೂದಿಸಿರಬೇಕು. ಸರಿಯಾದ ವ್ಯಕ್ತಿಗೆ ಲೀಗಲ್ ನೋಟಿಸ್ ನೀಡಬೇಕು. ಯಾರದ್ದೋ ಬದಲಿಗೆ ಇನ್ಯಾರಿಗೋ ಲೀಗಲ್ ನೋಟಿಸ್ ಕೊಡಬಾರದು. ಉದಾಹರಣೆಗೆ, ಪುಸ್ತಕ ಖರೀದಿ ಬಾಕಿ ಮೊತ್ತ ವಸೂಲಿಗೆ ನೋಟಿಸ್ ಎಂದು ಶಿರೋನಾಮೆ ಹೆಡ್ಲೈನ್ಸ್ ಒಳಗೊಂಡಿರಬೇಕು. ವಿಷಯ ಪ್ರಸ್ತಾಪ. ಇನ್ನು ಲೀಗಲ್ ನೋಟಿಸ್ನಲ್ಲಿ ವಿಷಯವನ್ನು ಸಮಗ್ರವಾಗಿ ವಿವರಿಸಿರಬೇಕು. ಹಣಕಾಸಿನ ವಿಚಾರವಾಗಿದ್ದರೆ ಯಾವುದರ ಬಗ್ಗೆ ವ್ಯವಹಾರ, ಯಾವ ದಿನಾಂಕ ನಡೆಸಲಾಗಿತ್ತು, ಅದಕ್ಕೆ ಸಮ್ಮತಿ ಸೇರಿದಂತೆ ವಿಷಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಬೇಕು. ಸಂಬಂಧವಿಲ್ಲದೆ ಅನಾವಶ್ಯಕ ವಿಚಾರ ಇರಬಾರದು. ನೋಟಿಸ್ ಕೊಡುವ ಬೇಡಿಕೆ. ಇನ್ನು ನೋಟಿಸ್ ಕೊಟ್ಟ ವ್ಯಕ್ತಿ ಏನಾಗಬೇಕು ಎಂಬುದನ್ನು ಕೊನೆಯಲ್ಲಿ ಉಲ್ಲೇಖಿಸಿರಬೇಕು. ಸಾಲ ವಸೂಲಿ ಆಗಿದ್ದರೆ ಎಷ್ಟು ಮೊತ್ತ, ಬಡ್ಡಿ ಸೇರಿಸಿ ಯಾವ ದಿನಾಂಕದೊಳಗೆ ಪಾವತಿ ಮಾಡಬೇಕು ಎಂಬುದನ್ನು ಸ್ಪಷ್ಟವಾಗಿ ನೋಟಿಸ್ನಲ್ಲಿ ಉಲ್ಲೇಖಿಸಿರಬೇಕು. ಫಲಿತಾಂಶ. ಒಂದು ವೇಳೆ ನೋಟಿಸ್ ನೀಡಿಯೂ ವಿವಾದ ಬಗೆಹರಿಸದಿದ್ದಲ್ಲಿ ಮುಂದಿನ ಕಾನೂನು ಪ್ರಕ್ರಿಯೆ ಕುರಿತು ಎಚ್ಚರಿಕೆಯನ್ನು ನೀಡಿರಬೇಕು. ನಿಗದಿತ ಕಾಲ ಮಿತಿಯಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳಲು ಸೂಚಿಸಿರಬೇಕು. ಒಂದು ವೇಳೆ ನೋಟಿಸ್ಗೆ ಎದುರುದಾರ ಉತ್ತರಿಸದಿದ್ದರೆ ನೋಟಿಸ್ ಆಧರಿಸಿ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಿ ಪರಿಹಾರ ಕೇಳಬಹುದು. ಸಿವಿಲ್ ಪ್ರೊಸೀಜರ್ ಕೋಡ್ CPC 1908 ಸೆಕ್ಷನ್ 80 ಪ್ರಕಾರ ಲೀಗಲ್ ನೋಟಿಸ್ ಅಂತಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ 1908 ಸೆಕ್ಷನ್ 80 ಪ್ರಕಾರ ನೋಟಿಸ್. ಸಿವಿಲ್ ದಾವೆಗಳಲ್ಲಿ ಲೀಗಲ್ ನೋಟಿಸ್ ನೀಡಲಾಗುತ್ತದೆ. ಕ್ರಿಮಿನಲ್ ದಾವೆಗಳಲ್ಲಿ ಸರ್ಕಾರ ತಪ್ಪಿಸ್ಥರ ವಿರುದ್ಧ ನೋಟಿಸ್ ನೀಡುತ್ತದೆ. ಒಂದು ವೇಳೆ ಸರ್ಕಾರ ಅಥವಾ ಸಾರ್ವಜನಿಕ ವ್ಯಕ್ತಿ ವಿರುದ್ಧದ ದಾವೆಗಳಲ್ಲಿ ಕಡ್ಡಾಯವಾಗಿ ಈ ಸೆಕ್ಷನ್ ಅಡಿ ಲೀಗಲ್ ನೋಟಿಸ್ ನೀಡಲೇಬೇಕು. ಹಾಗಾದರೆ ನೋಟಿಸ್ ಯಾರು ಕೊಡಬೇಕು ಮತ್ತು ನೋಟಿಸ್ ಏನು ಒಳಗೊಂಡಿರಬೇಕು? ಸಿವಿಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 80 ಪ್ರಕಾರ ಕೇಂದ್ರ ಸರ್ಕಾರಿ ಅಥವಾ ರಾಜ್ಯ ಸರ್ಕಾರಿ ನೌಕರನ ವಿರುದ್ಧ ಕೇಸುಗಳಲ್ಲಿ ಸರ್ಕಾರದ ಕಾರ್ಯದರ್ಶಿ
ಅಥವಾ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ರವಾನೆ ಮಾಡಲಾಗುತ್ತದೆ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತಿದ್ದರೆ ಅವರ ಕಚೇರಿ ವಿಳಾಸಕ್ಕೆ ನೋಟಿಸ್ ರವಾನಿಸಬೇಕು. ಕಾನೂನು ಸಮರ ಸಾರುವಂತಹ ದಾವೆಗಳಿಗೆ ಸಂಬಂಧಿಸಿದಂತೆ ನೋಟಿಸ್ ನೀಡುವಾಗ CPC ಸೆಕ್ಷನ್ 80 ಪ್ರಕಾರ ನೋಟಿಸ್ನಲ್ಲಿರಬೇಕಾದ ಕಡ್ಡಾಯ ಅಂಶಗಳ ಬಗ್ಗೆ ಹೇಳಲಾಗಿದೆ. ನೋಟಿಸ್ ನೀಡುತ್ತಿರುವ ವ್ಯಕ್ತಿ ಹೆಸರು, ವಿಳಾಸ, ಯಾವ ಕಾರಣಕ್ಕೆ ನೋಟಿಸ್ ನೀಡಲಾಗುತ್ತಿದೆ, ದೂರುದಾರ, ದಾವೆದಾರ ಕೋರುತ್ತಿರುವ ಪರಿಹಾರ ಅಂಶಗಳನ್ನು ಒಳಗೊಂಡಿರಬೇಕು. ವಾಟ್ ಈಸ್ ಲೀಗಲ್ ನೋಟಿಸ್? ಹಾಗಾದರೆ ವಾಟ್ ಈಸ್ ಲೀಗಲ್ ನೋಟಿಸ್? ಲೀಗಲ್ ನೋಟಿಸ್ ಅಂದರೆ ಏನು? ಯಾರು ನೋಟಿಸ್ ಕೊಡಬಹುದು? ಯಾವುದೇ ವ್ಯಕ್ತಿ ನೋಟಿಸ್ ನೀಡಬಹುದು ಅಥವಾ ವ್ಯಕ್ತಿ ನೇಮಿಸಿಕೊಂಡ ವಕೀಲರಿಂದ ನೋಟಿಸ್ ನೀಡಬಹುದು. ವಕೀಲರ ಮೂಲಕ ಕೊಡುವುದಿದ್ದರೆ ಅದನ್ನು ಅವರ ಲೆಟರ್ ಹೆಡ್ನಲ್ಲಿಯೇ ಕೊಡಬೇಕು. ಲೀಗಲ್ ನೋಟಿಸ್ ವಿಷಯವಾದ ವಾಸ್ತ ಅಂಶಗಳನ್ನು ಒಳಗೊಂಡಿರಬೇಕು. ಲೀಗಲ್ ನೋಟಿಸ್ ಸ್ವೀಕೃತಿಯನ್ನು ನೋಟಿಸ್ ಜೊತೆಗೆ ಕಳುಹಿಸಿರಬೇಕು. ಭವಿಷ್ಯದಲ್ಲಿ ಈ ವಿಚಾರದಲ್ಲಿ ದಾವೆ ಸಲ್ಲಿಸಿದರೆ ನೋಟಿಸ್ ಸ್ವೀಕೃತಿಯ ಸತ್ಯತೆಯನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲು ನೆರವಾಗುತ್ತದೆ. ಈ ಅಂಶಗಳು ತುಂಬ ಮಹತ್ವ, ವೆರಿ ಇಂಪಾರ್ಟೆಂಟ್. ಲೀಗಲ್ ನೋಟಿಸ್ ತಯಾರಿಸಿದ ಬಳಿಕ ಅದನ್ನು ರಿಜಿಸ್ಟರ್ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ 5 ರಿಂದ 7 ದಿನಗಳೊಳಗೆ ಕಳುಹಿಸಬೇಕು. ದೇಶದ ಯಾವುದೇ ಅಂಗೀಕೃತ ಭಾಷೆಯಲ್ಲಿ ನೋಟಿಸ್ ನೀಡಬಹುದು. ಸಾಮಾನ್ಯವಾಗಿ ಇಂಗ್ಲಿಷ್ ಭಾಷೆಯನ್ನು ಬಳಸಲಾಗುತ್ತದೆ. ಲೀಗಲ್ ನೋಟಿಸ್ ಜೊತೆಗೆ ಯಾವುದೇ ದಾಖಲೆಗಳನ್ನು ಕಳುಹಿಸುವಂತಿಲ್ಲ. ಇನ್ನು ನೋಟಿಸ್ ಪಡೆದ ವ್ಯಕ್ತಿ ಅದಕ್ಕೆ ಪ್ರತ್ಯುತ್ತರ ನೀಡಲೇಬೇಕು ಎಂದೇನಿಲ್ಲ. ನೀಡಬಹುದು, ಇಲ್ಲವೇ ನಿರಾಕರಿಸಬಹುದು. ಆದರೆ ವಕೀಲರ ಸಲಹೆ ಪಡೆದು ಅವರ ಸಲಹೆ ಮೇರೆಗೆ ಕಾನೂನಾತ್ಮಕವಾಗಿ ಅಂಶಗಳನ್ನು ಪರಿಶೀಲಿಸಿ ಲೀಗಲ್ ನೋಟಿಸ್ಗೆ ಪ್ರತ್ಯುತ್ತರ ಕೊಡಬಹುದು. ಲೀಗಲ್ ನೋಟಿಸನ್ನು ವಾಟ್ಸಪ್, ಟೆಲಿಗ್ರಾಮ್ ಅಥವಾ ಇಮೇಲ್, ಫ್ಯಾಕ್ಸ್ ಮೂಲಕ ಕಳಿಸಿದ್ದರೆ ಅದಕ್ಕೆ ಮಾನ್ಯತೆ ಇದೆ ಎಂಬ ಬಗ್ಗೆ ಮಾನ್ಯ ಸುಪ್ರೀಂ ಕೋರ್ಟ್ ಸಾಮಾಜಿಕ ಮಾಧ್ಯಮಗಳ ಮೂಲಕ ರವಾನಿಸುವ ನೋಟಿಸುಗಳನ್ನು ಮಾನ್ಯ ಮಾಡಿದೆ. ಅಂತಂದರೆ ಲೀಗಲ್ ನೋಟಿಸನ್ನು ವಾಟ್ಸಪ್ ಮುಖಾಂತರ, ಟೆಲಿಗ್ರಾಮ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಅಥವಾ ಫ್ಯಾಕ್ಸ್ ಮೂಲಕ ಕಳುಹಿಸಿದರೆ ಅದಕ್ಕೆ ಮಾನ್ಯತೆ ಇದೆ ಎಂಬ ಪ್ರಶ್ನೆಗೆ ಮಾನ್ಯ ಸುಪ್ರೀಂ ಕೋರ್ಟ್ ಸಾಮಾಜಿಕ ಮಾಧ್ಯಮಗಳ ಮೂಲಕ ರವಾನಿಸುವ ನೋಟಿಸ್ಗಳನ್ನು ಮಾನ್ಯ ಮಾಡಿದೆ. ಒಂದು ಇಂಟ್ರೆಸ್ಟಿಂಗ್ ಒಂದು ಕೇಸ್ ಇತ್ತು ಸ್ನೇಹಿತರೆ. ಅದರಲ್ಲಿ SBI ಕಾರ್ಡ್ಸ್ ಆ್ಯಂಡ್ ಪೇಮೆಂಟ್ಸ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ರೋಹಿದಾಸ್ ಜಾಧವ್ 2018 ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಈ ಕುರಿತು ತೀರ್ಪು ಕೊಟ್ಟಿದೆ. ಸೊ ಸ್ನೇಹಿತರೆ, ಲೀಗಲ್ ನೋಟಿಸ್ಗೆ ಭಯಪಡುವಂತಹ ಯಾವುದೇ ಒಂದು ಇದಿಲ್ಲ. ಲೀಗಲ್ ನೋಟಿಸ್ ಯಾವ ರೀತಿ ಕೊಡಬೇಕು, ಯಾವಾಗ ಕೊಡಬೇಕು, ಕಾರಣಗಳೇನು, ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಲೀಗಲ್ ನೋಟಿಸ್ ಯಾವ ರೀತಿ ಕೊಡಬೇಕು ಎನ್ನುವುದು ಡೀಟೇಲಾಗಿ ಈ ಒಂದು ಇದರ ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಒಂದಲ್ಲ 2 ಸಲ ಇದನ್ನು ಕೇಳಿ ಅರ್ಥ ಮಾಡಿಕೊಳ್ಳಿ. ಯಾವ ರೀತಿ ಯಾವಾಗ ನಾವು ಲೀಗಲ್ ನೋಟಿಸನ್ನು ಕೊಡಬಹುದು ಎನ್ನುವಂಥ ಅಂಶಗಳನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೇಕಾದರೆ ಇನ್ನೊಂದು ಸಲ ನಾನು ಹೇಳಬಹುದು. ಲೀಗಲ್ ನೋಟಿಸ್ ಕೊಡೋ ಸಂದರ್ಭಗಳು ಯಾವ್ಯಾವು ಅಂತಂದರೆ, ಒಂದನೇದು ಗ್ರಾಹಕ ಸಂಬಂಧಿ ವಿಚಾರದಲ್ಲಿ ಖರೀದಿಸಿದ ವಸ್ತು ಅಥವಾ ಸೇವೆ ಸರಿಯಾಗಿ ಕೆಲಸ ಮಾಡದಿದ್ದರೆ ಅದನ್ನು ಮಾರಾಟ ಮಾಡಿದ ವ್ಯಕ್ತಿಗೆ ಲೀಗಲ್ ನೋಟಿಸ್ ನೀಡಿ ಇದನ್ನು ಸರಿಪಡಿಸುವಂತೆ ಸೂಚಿಸಬಹುದು. ಆಮೇಲೆ ಆಸ್ತಿ ಸಂಬಂಧಿತ ವಿವಾದಗಳು, ಆಸ್ತಿ ಇಬ್ಭಾಗ, ಭೂ ತೆರವು, ಭೂ ಸ್ವಾಧೀನ ವಿಷಯದಲ್ಲಿ ಲೀಗಲ್ ನೋಟಿಸ್ ನೀಡಬಹುದು. ಆಮೇಲೆ ಬ್ಯಾಂಕ್ ಅಥವಾ ಇನ್ನಿತರ ಹಣಕಾಸು ಸಂಸ್ಥೆಗಳಿಂದ ಪಡೆಯುವ ಸಾಲಗಳನ್ನು ಮರುಪಾವತಿ ಮಾಡದಿದ್ದರೆ, ಸಾಲ ವಸೂಲಿಗಾಗಿ ಅಥವಾ ಅಡಮಾನ ವಸ್ತುಗಳ ಹರಾಜು ಸಂಬಂಧ ಸರ್ಫಿಕ್ಸ್ ಆ್ಯಕ್ಟ್ 2002 ಸೆಕ್ಯೂರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಇಂಟ್ರೆಸ್ಟ್ ಆ್ಯಕ್ಟ್ ಅಡಿಯಲ್ಲಿ ಸಾಲದಾತ ಸಾಲಗಾರನಿಗೆ ಲೀಗಲ್ ನೋಟಿಸ್ ನೀಡಬಹುದು. 4ನೇದು, ಸಾಲ ಪಡೆದು ಪಾವತಿ ಮಾಡದ ಸಂದರ್ಭದಲ್ಲಿ ಸಾಲ ವಸೂಲಾತಿಗಾಗಿ ನೆಗೋಷಿಯೇಬಲ್ ಇನ್ಸ್ಟ್ರುಮೆಂಟ್ಸ್ ಆಫ್
ಆ್ಯಕ್ಟ್ ಅಡಿಯಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಲೀಗಲ್ ನೋಟಿಸ್ ಕೊಡಬಹುದು. 5ನೇದಾಗಿ ಹಣಕಾಸಿನ ವ್ಯವಹಾರದಲ್ಲಿ ಹಣ ಪಡೆದವರು ಕಾಲದಲ್ಲಿ ನೀಡದೆ ಮೋಸ ಮಾಡಿದ್ದಲ್ಲಿ ಅಂಥವರಿಗೆ ಲೀಗಲ್ ನೋಟಿಸ್ ಕೊಡಬಹುದು. ಉದ್ಯೋಗಿ ಕಾರ್ಖಾನೆ ಉದ್ಯೋಗದಾತ ವಿಚಾರದಲ್ಲಿ ಮಾಡಿದ ಕೆಲಸಕ್ಕೆ ವೇತನ ನೀಡದಿದ್ದರೆ ಅಥವಾ ಕೆಲಸಗಾರ ಯಾವುದೇ ಮಾಹಿತಿ ನೀಡದೆ ಉದ್ಯೋಗದ ಷರತ್ತು ಉಲ್ಲಂಘಿಸಿ ಕೆಲಸ ತ್ಯಜಿಸಿದರೆ ಇಂಥ ಷರತ್ತುಗಳ ಉಲ್ಲಂಘನೆ ಸಂದರ್ಭದಲ್ಲಿ ಕೆಲಸಗಾರ ಮಾಲೀಕನಿಗೆ ಅಥವಾ ಮಾಲೀಕ ಕೆಲಸಗಾರನಿಗೆ ನೋಟಿಸ್ ನೀಡಬಹುದು. ಸೊ ಈ ಒಂದು 6 ಅಂಶಗಳ ನಿಮಗೆ ಇದು ಕಂಡು ಬಂದಲ್ಲಿ ನೀವು ಲೀಗಲ್ ನೋಟಿಸ್ ಕೊಡಬಹುದು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ರಫೀಕ್ ಸೌದಾಗರ್.